ಇವತ್ತು ಮುಖ್ಯಮಂತ್ರಿಗಳು ಹೋದ್ರು ಅಲ್ಲಿಗೆ. ಕರ್ನಾಟಕ ಭವನ ಉಳ್ಕೊಳ್ಳೋದು. ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಇದ್ದರು, ಮುಖ್ಯಮಂತ್ರಿಗಳು ಇದ್ದರು. ಒಂದು ಮೆಚ್ಚಬೇಕಾದದ್ದೇನೆಂದ್ರೆ ಉಳಿದಿದ್ದೇನೇ ಇರಲಿ ರೀ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಮೊನ್ನೆ ಕಪಿಲ್ ಸಿಬಲ್ ಫಂಕ್ಷನ್ಗೂ ಒಟ್ಟೊಟ್ಟಿಗೆ ಹೋಗಿದ್ದರು. ಎಲ್ಲೂ ಕೂಡ ಅವರ ಬಾಡಿ ಲ್ಯಾಂಗ್ವೇಜನ್ನು ನೋಡಿದರೆ ಇವರಿಬ್ಬರ ಮಧ್ಯದಲ್ಲಿ ಕುರ್ಚಿಗಾಗಿ ಒಂದು ರೇಸ್ ನಡೀತಾ ಇದೆ ಅನ್ನುವ ಎಳ್ಳು ಕಾಳಿನಷ್ಟು ಸಂಶಯ ಬರೋದಿಲ್ಲ. ರಾಜಕಾರಣದಲ್ಲಿ ಅದೊಂದು ಭಾಳ ಒಳ್ಳೆಯದು. ನೋಡಿ, ಇವತ್ತು ಮಧ್ಯಾಹ್ನ ಕೂತ್ಕೊಂಡು ಊಟ ಮಾಡಿದ್ರು ಎಲ್ಲರೂ ಒಟ್ಟೊಟ್ಟಿಗೆ. ಸಿದ್ದರಾಮಯ್ಯನವರ ಜೊತೆಗೆ ಹೋದ ನಾಯಕರುಗಳು ಡಿ ಕೆ ಶಿವಕುಮಾರ್ ಅವರು. ಯಾರ್ಯಾರಿದ್ರು? ಕೃಷ್ಣ ಬೈರೇಗೌಡ, ಮಹದೇವಪ್ಪ, ಭೈರತಿ ಸುರೇಶ್, ರಾಯರೆಡ್ಡಿ, ಪೊನ್ನಣ್ಣ, ದೇಶಪಾಂಡೆ ಅವರು, ನಜೀರ್ ಅಹಮದ್ ಅವರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು. ಈ ಊಟ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ತಂಪಾಡಿಗೆ ತಾವು ಬಂದರು, ಬೆಂಗಳೂರು ಕಡೆ ಬಂದುಬಿಟ್ರು. ಡಿ ಕೆ ಸುರೇಶ್ ಅವರಲ್ಲೇ ಉಳ್ಕೊಂಡ್ರು. ಕರ್ನಾಟಕ ಭವನದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಸುರೇಶ್ ಅವರು 20 ನಿಮಿಷ ಕೂತ್ಕೊಂಡು ಮಾತಾಡಿದ್ದಾರೆ. ಬೇರೆ ಯಾರೂ ಇರಲಿಲ್ಲ ಅಲ್ಲಿ. 20 ನಿಮಿಷ ಅವರಿಬ್ಬರೇ ಕೂತ್ಕೊಂಡು ಮಾತಾಡಿದ್ದಾರೆ. ಈ ಟೇಬಲ್ ಮೇಲೆ ಏನಾದ್ರು ರಾಜಕೀಯ ಚರ್ಚೆ ನಡೀತು ಅಂತ ಯಾರು ಹೇಳಿದ್ರೆ ದಡ್ತನ ಅದಷ್ಟೇ. ಅದೇನು ಹಿಂಗೆ ಸಂತೆಯಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗತ್ತೆ ರಾಜಕಾರಣವನ್ನು. ಬಟ್ ಡಿ ಕೆ ಸುರೇಶ್ ಸಿದ್ದರಾಮಯ್ಯನವರ ಮಧ್ಯದ ಚರ್ಚೆ ಏನಾಯಿತು ಇನ್ನೂ ತನಕ ಮಾಹಿತಿ ಇಲ್ಲ. ಚರ್ಚೆ ಆಗಿದೆ, ಸುರೇಶ್ ಅವರು ಅಲ್ಲೇ ಉಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಈ ಊಟ ಮುಗಿಸಿ ಪ್ರಧಾನಮಂತ್ರಿಗಳ ಮನೆ ಕಡೆ ಹೋದರು. ನರೇಂದ್ರ ಮೋದಿ ಅವರನ್ನ ಭೇಟಿಯಾದರು. 5 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದಕ್ಕೆ ಬರ್ತೀನಿ, ಅದಕ್ಕೆ ಪ್ರತ್ಯೇಕ. ಅದು ಪ್ರಧಾನಮಂತ್ರಿಗಳ ಹತ್ರ ರಾಜ್ಯದ ಪರವಾಗಿ ಮುಖ್ಯಮಂತ್ರಿಗಳು ಏನೇನು ಕೇಳಿದ್ರು ಅಂತ. ಅಲ್ಲಿಂದ ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ಹೋದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಸಿದ್ದರಾಮಯ್ಯನವರ ಬೇಡಿಕೆ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು, ಎಷ್ಟು ಜನ ಕೈ ಬಿಡೋಣ, ಎಷ್ಟು ಜನ ತಗೊಳ್ಳೋಣ, ಇದೇ ಚರ್ಚೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ರೀಶಫಲ್ ಅಂದಾಗ ಇನ್ನೊಂದು ಸಲ ಬರಬೇಕಾಗತ್ತೆ, ಕುತ್ಕೊಂಡು ಡೀಟೇಲಾಗಿ ಮಾತಾಡೋಣ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಅನ್ನೋ ಸುದ್ದಿ. ವೇಣುಗೋಪಾಲು ಸುರ್ಜೇವಾಲಾ ಜೊತೆಗೂ ಡಿಸ್ಕಸ್ ಮಾಡೋಣ, ಇನ್ನೊಂದು ಸಲ ಬರಬೇಕಾಗತ್ತೆ, ಬಂದಾಗ ಚರ್ಚೆ ಮಾಡೋಣ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಾರಂತೆ. ಇದು ಇಷ್ಟಾಗಿತ್ತು.